ಬ್ಯಾಂಗ್ಳೂರು ಕೂಲ್ ವೆದರ್ಗೆ ಸಖತ್ ಚಳಿ ಅಲ್ವಾ. ಈ ಚಳಿಗೆ ಬಿಸಿ ಬಿಸಿಯಾದ ಸಬ್ಬಕ್ಕಿ ಉಪ್ಪಿಟ್ಟು ಸೂಪರ್ ಟೇಸ್ಟ್ ಕೊಡುತ್ತೆ ತಿಂತಾಯಿದ್ರೆ. ಇದ್ರ ಜೊತೆಗೆ ಒಂದು ಒಳ್ಳೆ ಫಿಲ್ಟರ್ ಕಾಫಿ ಸಖತ್ ಕಾಂಬಿನೇಷನು. ತುಂಬ ಸುಲಭ ಮಾಡೋದು ಮತ್ತು ಬಿಡಿ ಬಿಡಿಯಾಗಿ ಅವರ ಹರಳು ಥರ ಅಷ್ಟೂ ಚೆನ್ನಾಗಿ ಬರುತ್ತೆ. ಮಾಡೋದು ಹೇಗೆ ಅಂತ ನೋಡ್ಕೊಂಡ್ವಾ. ರಾತ್ರಿಯೇ 1 ಕಪ್ಪಷ್ಟು ಸಬ್ಬಕ್ಕಿ, ನೈಲಾನ್ ಸಬ್ಬಕ್ಕಿ ಎಲ್ಲ, ಇದು ಮಾಮೂಲಿ ಸಬ್ಬಕ್ಕಿನೇ, ಚೆನ್ನಾಗಿ 3-4 ಬಾರಿ ತೊಳಿಬೇಕು. ಆ ಮೇಲ್ಗಡೆ ಆ ಸ್ಟಾರ್ಚ್ ಎಲ್ಲ ಹೋಗಿಬಿಡಬೇಕು. ಅಲ್ಲಿವರೆಗೂ ತೊಳೆದ್ಬಿಟ್ಟು ಒಳ್ಳೆ ನೀರಲ್ಲಿ ಸಬ್ಬಕ್ಕಿ ಮುಳುಗಷ್ಟು ಮಾತ್ರ ನೀರು ಹಾಕಬೇಕು, ತುಂಬ ನೀರು ಹಾಕಬಾರ್ದು. ನೆನೆಸಿಡಬೇಕು. ರಾತ್ರಿ ಎಲ್ಲ ನೆನೆದಂಥ ಸಬ್ಬಕ್ಕಿ ಬೆಳಗ್ಗೆಗೆ ಸಖತ್ತಾಗಿ ಬಿಡಿ ಬಿಡಿಯಾಗಿ ಆಗಿರುತ್ತೆ. ಈಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಳೋಕೆ ಮುಂಚೆ ಒಂದು ಅರ್ಧ ಕಪ್ಪಷ್ಟು ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರಿದ್ಬಿಟ್ಟು ತಣ್ಣಗಾದಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ಕೋರ್ಸಾಗಿ ಪೌಡ್ರ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಫಸ್ಟು. ಆಮೇಲೆ ಅದೇ ಹುರಿದ್ವಲ ಕಡಲೆಕಾಯಿ ಬೀಜ ಅದೇ ಪಾತ್ರೆಯಲ್ಲಿ 2 ಟೀ ಸ್ಪೂನ್ ಆಯಿಲ್ ಹಾಕಿ ಬೇಸಿಕ್ ಒಗ್ಗರಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರ್ಬೇವಿನ ಸೊಪ್ಪು, ಒಂದು ಚಿಟಿಕೆ ಅರಿಶಿನ, ಆಮೇಲೆ 1-2 ಈರುಳ್ಳಿ, 2 ಟೊಮೆಟೊ, ಖಾರಕ್ಕೆ 5-6 ಹಸಿಮೆಣಸಿನ್ಕಾಯಿ ಮತ್ತು 2 ಆಲೂಗೆಡ್ಡೆನ ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣದಾಗಿ ಪೀಸ್ ಮಾಡಿ ಹಾಕಿದ್ದೀನಿ. ಎಲ್ಲನೂ ಒಂಥರ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಆಮೇಲೆ ರಾತ್ರಿಯೇ ನೆನೆಸಿದಂಥ ಸಬ್ಬಕ್ಕಿ ನೋಡಿ ಎಷ್ಟು ಬಿಡಿ ಬಿಡಿಯಾಗಿದೆ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 5 ನಿಮಿಷದಲ್ಲಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಮತ್ತು ನಾವು ಹುರಿದು ಪುಡಿ ಮಾಡ್ಕೊಂಡಿದ್ದಂಥ ಕಡಲೆಕಾಯಿ ಬೀಜ ಮತ್ತು ಸಣ್ಣಗೆ ಎತ್ತಂಥ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿ, ಫ್ರೆಶ್ ಆಗಿ ತುರಿದಿರಬೇಕು, ತೆಂಗಿನಕಾಯಿ ತುರಿ ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಬೇಕಿದ್ದರೆ ನಿಂಬೆಹಣ್ಣು ರಸನ ಹಿಂಡ್ಕೋಬೋದು, ಒಂದು ಅರ್ಧ ಹೋಳು. ನಾನು ನಿಂಬೆಹಣ್ಣು ರಸ ಹಾಕಿಲ್ಲ. ಸೂಪರಾಗಿ ರೆಡಿಯಾಗುತ್ತೆ ನೋಡಿ. ಹಬೆ ಬರಿತಾ ಉದುದ್ರಾಗಿ ಬಿಸಿ ಬಿಸಿಯಾಗಿ ಖಾರವಾಗಿ ಸಖತ್ತಾಗಿರುತ್ತೆ. ಈ ವೆದರ್ಗೆ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್, ನಿಮಗೆಲ್ಲ ಇಷ್ಟ ಆಗುತ್ತೆ. ಮಾಡಿಬಿಟ್ಟು ಹೇಗೆ ಬಂತು ಅಂತ ನಂಗೆ ಹೇಳಿ.